ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಬ್ಬರು ನಮಗೆ ಕಮೆಂಟ್ ಮಾಡಿದ್ದಾರೆ. ಸೊ ಏನು ಅಂತ ಹೇಳಿದರೆ, ನಾವು ತುಂಬ ಹಚ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾರೆ, ಮೀನ್ಸ್ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಒಬ್ಬರು ಪ್ರಶ್ನೆ, ಅದನ್ನು ಸ್ಕ್ರೀನ್ಶಾಟಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು? ಸೊ ನೇರವಾಗಿ ನಾನು ಪಾಯಿಂಟ್ಗಳಿಗೆ ಹೋಗ್ತೀನಿ, ಏನು ಮಾಡಬೇಕು ಅಂತ. ಇಲ್ಲಿ ಒಂದು 4 ಪಾಯಿಂಟ್ಸನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಆ ಟೈಮಲ್ಲಿ ಫಸ್ಟ್ ಮಾಡಬೇಕಾಗಿರೋದು, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಶುರು ಮಾಡಿ. ಓಕೆ, ಅವರು ನಮಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಥವಾ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ ಆ ಟೈಮಲ್ಲಿ ಅವರಿಂದ ನಾವು ದೂರನೇ ಇರಬೇಕು. ಪದೇ ಅವ್ರಿಗೆ ಕಾಲ್ ಮಾಡೋದು, ಬೇರೆ ನಂಬರ್ದ ಕಾಲ್ ಮಾಡೋಕ್ಕೆ ಹೋಗೋದು, ಮೀಟ್ ಮಾಡೋಕ್ಕೆ ಹೋಗೋದು. ಯಾಕೆ ನಮಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ನಮಗೆ ಅವ್ರಿಗೆ ಅವರ ಒಂದು ಮನಸ್ಸಲ್ಲಿ ವ್ಯಾಲ್ಯೂನೇ ಇಲ್ಲ ಅಂದಮೇಲೆ ಅಲ್ಲಿ ಹೋಗಬಾರ್ದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಯಾಕಾದರೂ ಇಗ್ನೋರ್ ಮಾಡಿದೆ ಅಂತ ಅನ್ಸೋತ್ರ ಅವ್ರ ಮುಂದೆ ನಾವು ಇರಬೇಕು. ನೋಡಿ, ವೆರಿ ಇಂಪಾರ್ಟೆಂಟ್. ಈಗ ಯಾರು ನಮ್ಮನ್ನು ಇಗ್ನೋರ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ, ಅವರಿಗೆ ಅನಿಸ್ಬೇಕು ನಾವು ಆ ಥರ ಇರಬೇಕಾಗತ್ತೆ. ಯಾಕಾದರೂ ಇವ್ರನ್ನ ನಾನು ಇಗ್ನೋರ್ ಮಾಡಿದೆ ಅಂತ ಒಂದು ಫೀಲ್ ಅವರಲ್ಲಿ ಬರಬೇಕು. ಇದೇ ಅವರಿಗೆ ಕೊಡುವಂಥದ್ದು ನಾವು, ಆಯಿತಾ? ಈ ಸೆಕೆಂಡ್ ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್. ಇಗ್ನೋರ್ ಮಾಡಿದಂಥ ವ್ಯಕ್ತಿ ಅವನೇ ಬಂದು ಕ್ಲೋಸ್ ಆಗಿ ನಮ್ಮ ಜೊತೆಗೆ ಹೊಂದ್ಕೊಳ್ಬೇಕು, ಲೈಕ್ ಕೇರ್ ಮಾಡಬೇಕು. ಈಗ ನಮ್ಮ ನಿರ್ಲಕ್ಷ್ಯ ಮಾಡಿರ್ತಾನಲ್ಲ ಆ ವ್ಯಕ್ತಿನೇ ಸೆಕೆಂಡ್ ಪಾಯಿಂಟಲ್ಲಿ ಹೇಳಿದೆ ನಾನು, ಯಾಕಾದರೆ ನಾನು ದೂರ ಮಾಡಿಬಿಟ್ಟೆ, ನಿರ್ಲಕ್ಷ್ಯ ಮಾಡಿಬಿಟ್ಟೆ ಅಂತ ಅನ್ನಿಸ್ಬೇಕು. ಆ ಥರ ಯಾವ ಒಂದು ಮೈನಸ್ ಪಾಯಿಂಟ್ ಇಟ್ಕೊಂಡು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಕೆಲವರು ದುಡ್ಡಿಲ್ಲ ಅಂತ, ಕೆಲವರು ಸ್ಟೇಟಸ್ಸು, ಕೆಲವರು ಏನೋ ಬೇರೆ ಒಂದು ಕಾರಣಕ್ಕೆ ಮಾಡ್ತಾರೆ. ಅದೇ ಕಾರಣ ಇಟ್ಕೊಂಡು ನಾವು ಚೆನ್ನಾಗಿ ಸ್ಟ್ರಾಂಗ್ ಗ್ರೋ ಆಗಬೇಕು, ರೈಟ್? ಮೂರನೇ ಪಾಯಿಂಟ್ ನೋಡಿ, ಇಗ್ನೋರ್ ಮಾಡೋಂಥ ವ್ಯಕ್ತಿನೇ ಕ್ಲೋಸ್ ಆಗಬೇಕು, ನಮ್ಮ ಹತ್ರ ಕ್ಲೋಸ್ ಆಗಿ ಮೂವ್ ಮಾಡಬೇಕು. ಸೊ ಆ ಲೆವೆಲ್ಲಿಗೆ ನಾವು ಚೆನ್ನಾಗಿರ್ಬೇಕು ಅವ್ರ ಮುಂದೆ. ನೆಕ್ಸ್ಟ್ ನೋಡಿ, 4ನೇ ಪಾಯಿಂಟ್. ಯಾವ ಕಾರಣಕ್ಕೆ ನಮ್ಗೆ ಇಗ್ನೋರ್ ಮಾಡ್ತಾರೆ ಅದೇ ಕಾರಣನ ನಾವು ಪ್ಲಸ್ ಮಾಡ್ಕೋಬೇಕು. ನಾನು ಅದೇ ಹೇಳಿದೆ ಯಾವಾಗಲೇ ಸೆಕೆಂಡ್ ಪಾಯಿಂಟಲ್ಲಿ. ಯಾವುದೋ ಒಂದು ಕಾರಣ ಇಟ್ಕೊಂಡಿರ್ತಾರೆ. ಒಬ್ಬ ವ್ಯಕ್ತಿ ನಮ್ಮನ್ನು ಮೈನಸ್ ಆಗಿ ಬೇರೆ ಯಾವುದೋ ಒಬ್ಬ ಚೆನ್ನಾಗಿರೋ ವ್ಯಕ್ತಿ ಸಿಕ್ಕಾಗ ನಮ್ಮನ್ನು ಬಿಡ್ತಾರೆ, ರೈಟ್? ಸೊ ಚೆನ್ನಾಗಿರೋ ವ್ಯಕ್ತಿ ಸಿಕ್ಕಾಗ ನಮ್ಗೆ ಬಿಡ್ತಾರಲ್ಲ, ಚೆನ್ನಾಗಿಲ್ಲ ಅಂತೇಳಿ ಯಾವುದೋ ಒಂದು ಕಾರಣಕ್ಕೆ ಮೈನಸ್ ಪಾಯಿಂಟ್ ಹುಡುಕ್ಬಿಟ್ಟು ಆ ಮೈನಸ್ಸನ್ನೇ ಪ್ಲಸ್ ಮಾಡ್ಕೋಬೇಕು ನಾವು. ಅವ್ರಿಗೆ ಅನಿಸ್ಬೇಕು, ಎಸ್ ನಾ ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಇಗ್ನೋರ್ ಮಾಡೋಂಥ ವ್ಯಕ್ತಿ ನಾವು ತುಂಬ ಹಚ್ಕೊಂಡಿರ್ತೀವಲ್ಲ ಅವರಾಗೆ ನಮ್ಮನ್ನು ಹುಡ್ಕೊಂಡು ಬರೋ ಥರ ಆಗುತ್ತೆ. ಸೊ ಈ 4 ಪಾಯಿಂಟ್ಸನ್ನು ಫಾಲೋ ಮಾಡಿ. ಇದು ನನ್ನದೇ ಆದ ಒಂದು ಓನ್ ವೇ ಆಫ್ ಥಿಂಕಲ್ಲಿ ನಾನು ಪಾಯಿಂಟ್ಸ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.